ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಇಂಡಿ ತಾಲೂಕಿನ ಮಾವಿನಹಳ್ಳಿ ಗ್ರಾಮದ 16 ವರ್ಷದ ವಿದ್ಯಾರ್ಥಿ ಅಭಿಜಿತ್ ಭೀಮಪ್ಪ ಸಮಗಾರ ಮೃತಪಟ್ಟಿರುವ ಘಟನೆ ವರದಿಯಾಗಿದೆ. ವಿಜಯಪುರ ರಸ್ತೆಯಲ್ಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಈ ಘಟನೆ ನಡೆದಿದೆ. ಅಭಿಜಿತ್ ಸ್ಥಳೀಯ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಪ್ರಥಮ ಪಿಯುಸಿ ವ್ಯಾಸಂಗ ಮಾಡುತ್ತಿದ್ದರು. ಕುಟುಂಬದವರ ಮಾಹಿತಿಯ ಪ್ರಕಾರ ಬೆಳಗ್ಗೆ ಸುಮಾರು 11 ಗಂಟೆ ವೇಳೆಗೆ ತಂದೆ, ತಾಯಿ ಹಾಗೂ ಅಣ್ಣಂದಿರಿಗೆ ಮೊಬೈಲ್ ಸಂದೇಶ ಕಳುಹಿಸಿದ್ದರೆಂದು ತಿಳಿದುಬಂದಿದೆ. ಸ್ಥಳದಲ್ಲಿ ಒಂದು ಡೆತ್ ನೋಟ್ ಪತ್ತೆಯಾಗಿದೆ ಎಂದು ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಇಂಡಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಾವಿನ ನಿಖರ ಕಾರಣ ಕುರಿತು ತನಿಖೆ ಮುಂದುವರಿದಿದ್ದು, ತನಿಖೆಯ ನಂತರವೇ ಹೆಚ್ಚಿನ ಮಾಹಿತಿ ತಿಳಿದುಬರಲಿದೆ. ಇಂತಹ ಘಟನೆಗಳು ಕುಟುಂಬ ಮತ್ತು ಸಮಾಜಕ್ಕೆ ತೀವ್ರ ದುಃಖವನ್ನುಂಟು ಮಾಡುತ್ತವೆ. ಮೃತ ವಿದ್ಯಾರ್ಥಿಯ ಕುಟುಂಬಕ್ಕೆ ನಮ್ಮ ಸಂತಾಪಗಳು. ಅದನ್ನೇ ಈಗ ಅವರಿಗೆ ಸ್ವಿಚ್ ಆಫ್ ಬರ್ತಾಯಿದೆ, ಅವ್ರು ತೆಗಿಸ್ಬಿಟ್ಟು ಅವ್ರಿಗೆ ಮ್ಯಾನೇಜರ್ ಬರ್ತಾ ಇದ್ದಾರೆ, ಅದ್ರ ಬಗ್ಗೆ ವಿಚಾರಣೆ ಮಾಡ್ತಾರೆ. ಯಾಕಂದರೆ ಡಿಸ್ಟ್ರಿಕ್ಟ್ ಆಫೀಸರೂ ಇಲ್ಲ ಸರ್, ತಾಲೂಕು ಆಫೀಸರೂ ಇಲ್ಲ, ಮತ್ತು ವಾರ್ಡನೂ ಇಲ್ಲ. ಈಗ ಮಕ್ಕಳು ಏನು ಮಾಡಕತ್ತಾರ ಏನಿಲ್ಲ ಅಂತ ಯಾರು ಜವಾಬ್ದಾರಿ ಅದನ್ನ ಮ್ಯಾನೇಜರ್ ಕರೆಸಿದ್ದೀವಿ, ಬರ್ತಾ ಇದ್ದಾರೆ, ಅದು ವಿಚಾರ ಮಾಡ್ತಾರೆ. ಈ ಕಾರಣ ಇಲ್ಲ ಅಂತ ಗೊತ್ತೈತೆ ಈಗ ಅದು ಪೊಲೀಸ್ ಎನ್ಕ್ವೈರಿ ಮಾಡ್ತಾರೆ. ಡೆತ್ ನೋಟ್ ಏನು ಬರೆದಿದ್ದೇವೆ ಅಂತ ಮಾಹಿತಿ ಇದೆ, ಪೊಲೀಸ್ ಎನ್ಕ್ವೈರಿ ಮಾಡ್ತಾರೆ. ಸರ್ ಡೆತ್ ನೋಟಿನಲ್ಲಿ ಏನಾದರೂ ಇದೆಯಾ ಸರ್? ಇಲ್ಲ, ಅದು ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡಿದ್ರು ಈಗ ನಾವು ಏನು ನಾವು ನೂರಾರು ವಿಡಿಯೋಗಳು ನೋಡಿರ್ತಾವೆ, ನೂರಾರು ಇಂಥವು ನೋಡಿರ್ತಾವೆ. ನಾವು ಬಾಡಿ ನೋಡಿದ ತಕ್ಷಣ ಹೇಳ್ಬಿಡ್ತಾವೆ, ಇದು ಹೊಡೆದು ಹಾಕೋದದ, ಇದು ತಾನೇ ಮಾಡ್ಕೊಂಡು ಹೋಗ್ತಾಳೆ. ನಮ್ಗೆ ಗೊತ್ತಾಗ್ತವೆ, ನಮ್ಗೆ ಹತ್ರ ಗೊತ್ತ ಈ ಹುಡಿ ಅನ್ಯಾಚುರಲ್ ಇರ್ತಾವೆ, ಊರ್ಲು ಹಾಕೊಳೋದು ಬಾಡಿ ಹಿಂಗೆ ಇರ್ತಾವೆ, ಬೇರೆದವ್ರು ಮಾಡೋದು ಹಿಂಗೆ ಇರ್ತವೆ ಬಾಡಿ, ಅವ್ರ ನೆಲಗಿ ಈ ಟೈಪ್ ಇರ್ತದೆ. ನಮಗೆಲ್ಲ ಅದ್ರ ಬಗ್ಗೆ ಸ್ಟಡಿ ಇರ್ತದೆ ಸರ್. ನೀವು ಸ್ಟಡಿ ಇರ್ತದೆ ಸರ್, ನಮಗೆ ಬೇಕಲ್ಲ ಸರ್, ಅದರದ್ದು ನ್ಯಾಯ ಬೇಕಲ್ಲ ಸರ್. ಆಯ್ತು, ನೀವು ಏನು ಕೊಡ್ತಾರೆ ಕೊಡ್ರಿ, ನಾವು ಏನು ಬರಾಕತ್ತಾರೆ ಸರ್, ಏನು ಕೊಡ್ತೀರಿ, ನಾವು ಏನು ಕೊಟ್ರೆ ತಗೋತಾವೆ, ನಮ್ದೇನಿಲ್ಲ. ನಮ್ಮ ಇನ್ವೆಸ್ಟಿಗೇಷನ್ ಹೆಂಗೆ ಹೋಗ್ತದೆ ಅದ್ರ ಮುಂದೆ ನಮ್ಮ ಇನ್ವೆಸ್ಟಿಗೇಷನ್ ಇರೋದು. ನೀವು ಮಾಡ್ರೆ ಕೊಟ್ಟರು ಮಾಡ್ರೆ ತಗೋತಾವೆ. ನಾವು ಆರೋಪಿ ಯಾರಿಗೆ ಬಿಟ್ಟು ಮಾಡೋದು, ಇನ್ವೆಸ್ಟಿಗೇಷನ್ ಇರ್ತದೆ, ಮುಂದೆ ಇನ್ವೆಸ್ಟಿಗೇಷನ್ ಇರ್ತದೆ. ಮೇಲಧಿಕಾರಿಗಳು ಇರ್ತಾರ, ಡಿಸಿಷನ್ ತಗೋತಾರದು ಹಾಸ್ಟೆಲ್ ಸಂಬಂಧಪಟ್ಟಂತ ಅಧಿಕಾರಿಗಳು ಬೇರೆ